अस्सलाम वालेकुम रहमतुल्लाहि वबरकातुहू। सन्मान कार्य तो ಕೆಲವು ವಿಷಯ ಸನ್ಮಾನ ಚೆಲ್ಲುಂಬು ನಾವು ಹೇಳ್ಬೇಕಂದ್ರೆ ಈ ಜಗತ್ತಿನಲ್ಲಿ ಒಂದು ತ್ರೀ ಟೈಪ್ಸ್ ಆಫ್ ಪೀಪಲ್ ಆರ್ ದೇರ್. ಒಂದು ಲೋ ಥಿಂಕಿಂಗ್, ದೇ ಆಲ್ವೇಸ್ ಥಿಂಕ್ ಅಬೌಟ್ ದ ಮನಿ, ದುಡ್ಡು ಬಿಟ್ರೆ ಬೇರೆ ಇಲ್ಲ ಅಂತ ಲೋ ಥಿಂಕಿಂಗ್. ಇನ್ನೊಂದು ಮೀಡಿಯರ್ಸ್ಕರ್ ಅಂತ ಹೇಳ್ತಾ ಇದ್ದೇವೆ. ಮೀಡಿಯರ್ಸ್ಕರ್ ಅಂದ್ರೆ ನಾವು ಲೋ ಮತ್ತೆ ಮೀಡಿಯಂ ಲೆವೆಲ್ ಅದರ ಮಧ್ಯದಲ್ಲಿ ಒಂದು ಥಿಂಕ್ ಮಾಡುವುದು. ಅವರಿಗೆ ರೆಸ್ಪೆಕ್ಟ್ ಬೇಕು ಮತ್ತೆ ದುಡ್ಡು, ರನ್ ಆಫ್ಟರ್ ದ ಮನಿ ಆಲ್ಸೋ. ಆದರೆ ವೆನ್ ದೇರ್ ಇಸ್ ಅನ್ ಅಪರ್ಚುನಿಟಿ ಅವರು ಈ ರೆಸ್ಪೆಕ್ಟ್ ಅನ್ನು ಕಾಂಪ್ರಮೈಸ್ ಮಾಡಿ ದುಡ್ಡಿನ ಹಿಂದೆ ಹೋಗ್ತಾರೆ. ಇನ್ನೊಂದು ವೆರೈಟಿ ಏನಂದ್ರೆ ದೇ ಆರ್ ದ ಗ್ರೇಟ್ ಪೀಪಲ್. ಗ್ರೇಟ್ ಪೀಪಲ್ ಅಂದ್ರೆ ದೇ ನೆವರ್ ಕಾಂಪ್ರಮೈಸ್ ವಿತ್ ದ ಮನಿ, ದೇ ಓನ್ಲಿ go with the respect. So that has called the great people ಅಂತ ಹೇಳಿ. ಇವತ್ತು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ತಾವು ಸನ್ಮಾನ ನನಗೆ ಬೇಡ ಅಂತ ಹೇಳಿದ್ರು ಕೇಳಿದೆ, ಆದ್ರೂ ಕೂಡ ತಾವು ಏನೊಂದು ತಮ್ಮ ಪ್ರೀತಿಗೋಸ್ಕರ ನೀವು ಮಾಡಲೇಬೇಕು ಕೂತು ಅಂತ ಹೇಳಿದಕ್ಕೆ ನಿನ್ನೆ ಶಂಶುದ್ದೀನ್ ಅಡೂರ್ ಅವರು ಮೊನ್ನೆ ಆಫೀಸ್ ಕೂಡ ಬಂದಿದ್ರು. ಬೇಡ ಅಂತ ಹೇಳಿದ್ರು ಕೂಡ ಇರ್ಲಿ ಮಾಡ್ಲೇಬೇಕು ಅಂತ ಹೇಳಿದ, ಆಯ್ತು ತಮ್ಮೊಂದು ಪ್ರೀತಿಗೆ ಅಂತ ಹೇಳಿ. ಸೊ ನಾನೇನಂದ್ರೆ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಇವತ್ತು ಬಹಳ ರೆಸ್ಪೆಕ್ಟ್ಫುಲ್ ಆಗಿ ಈ ಒಂದು ಸನ್ಮಾನವನ್ನು ಮಾಡಿದ್ದೀರಾ, ವಿಚ್ ಐ ಚೆರಿಶ್ ಲೈಫ್ ಲಾಂಗ್ ಅಂತ ಹೇಳಿ ಹೇಳ್ಬೋದು. ಮತ್ತೆ ಇವತ್ತು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಇವತ್ತು ಇದರ ಅಧ್ಯಕ್ಷರಾದ ಶಂಶುದ್ದೀನ್ ಅಡ್ಡೂರ್ ಅವರು ಮತ್ತು ನಮ್ಮ ಅದೇ ಕಾರ್ಯಕ್ರಮಿ ಸದಸ್ಯರು ಸರ್ವ ಸದಸ್ಯರು ಇದ್ದೀರಿ. ಜೊತೆಯಲ್ಲಿ ನಮ್ಮ ಗವರ್ನಿಂಗ್ ಕೌನ್ಸಿಲ್ ಅದರ ಸದಸ್ಯರಾದ ಸೈಯದ್ ಬ್ಯಾರಿ ಅವರು, ಟಿ ಕೆ ಉಮರ್ ಅವರು, ಮಕ್ಸೂದ್ ಅವರು, ಬಹುಶಃ ಇಕ್ಬಾಲ್ ಅಹಮದ್ ಅವರು ಬಂದಿರಲಿಲ್ಲ. ಹೀಗೆ ಅದಲ್ಲದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ, ಸಮಾಜದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೊಡುಗೆ ನೀಡಿದಂತಹ ಅನೇಕ ವ್ಯಕ್ತಿಗಳಿಗೆ ವರ್ಷದ ಬ್ಯಾರಿ ಪುರಸ್ಕಾರ. ಅದೇ ರೀತಿ ಈ ಒಂದು ನಿರಂತರವಾಗಿ ನಡೆಯುವಂತಹ ಈ ಒಂದು ಉನ್ನತ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಡೆಯುವಂತಹ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳು, ಅಮ್ಜತುಲ್ಲಾ ಅವರಿದ್ದಾರೆ, ಜಿಯಬಾ ಅವರಿದ್ದಾರೆ, ಬಜಾಲ್ ರವರಿದ್ದಾರೆ, ಹಾಗೆಯೇ ಸ್ವಲ್ಪ KS ಅಧಿಕಾರಿಗಳಿದ್ದಾರೆ ಅವರು, ಮತ್ತು ಎಲ್ಲ ಪೋಷಕರು, ವಿದ್ಯಾರ್ಥಿನಿಯರು ಸೇರಿದಂತ ಎಲ್ಲ ಗಣ್ಯ ವ್ಯಕ್ತಿಗಳೇ. ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಗೋವಿಂದಾಸ್ ಕಾಲೇಜಲ್ಲಿ PUC ಮಾಡಿದ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಅವರದ್ದು ಒಂದೊಂದು ನಾವು ಥಾಟ್ಸ್ ಬರಿಬೇಕು. ಆಗ ನಾನು ಇನ್ನೂ ನನಗೆ ನೆನಪಿದೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ ಹೇಳಿ. ಮತ್ತೆ ಅವರು ವಿವೇಕಾನಂದ ಅವರು ಇನ್ನೊಂದು ತುಂಬಿಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಅಸೋಸಿಯೇಷನ್ ಹೆಂಗೆ ಇರ್ಬೇಕಂದ್ರೆ ನಾವು ಒಂದು ಉದಾಹರಣೆ ಆಗಿದ್ದೇವೆ. ಅದು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬಗ್ಗೆ ನಾವು ಒಂದು ಸಂಕ್ಷಿಪ್ತವಾಗಿ ಹೇಳಬಲ್ಲೆ. ಅಂದ್ರೆ ಮಳೆ ನೀರು, there is a water when you hold it on your palm, it is pure enough to drink. ನಾವು ಕುಡಿಬಹುದು, ಅಷ್ಟು ಪ್ಯೂರ್ ಇರುತ್ತೆ. ಸೇಮ್ ಮಳೆ ನೀರು ಆ ಡ್ರೈನೇಜ್ ಅಲ್ಲಿ ಬಿದ್ದರೆ ಅದು ಕೊಳಕಾಗ್ತದೆ, ಈವನ್ ಇಟ್ ಇಸ್ ನಾಟ್ ಫಿಟ್ ಫಾರ್ ವಾಷಿಂಗ್ ಯುವರ್ ಫೀಟ್ ಅಂತ ಹೇಳ್ತೇವೆ. ಅದೇ ನೀರು ತಾವರೆ ಮೇಲೆ, ಲೋಟಸ್ ಮೇಲೆ ಬಿದ್ದರೆ ಅದು ಶೈನ್ ಆಗ್ತಾ ಇದೆ. ಅದೇ ನೀರು ಒಂದು ನಮ್ಮ ಆಯಿಸ್ಟರ್ ಅಂತ ಹೇಳ್ತೇವಲ್ಲ, ಅದ್ರ ಮೇಲೆ ಬಿದ್ದರೆ ಅದು ಪರ್ಲ್ ಆಗ್ತದೆ ಅಂತ ಹೇಳಿದೆ, ಮುತ್ತು. ಈಗ ಎಲ್ಲದೂ ಒಂದೇ ನೀರು, ಅದೇ ನೀರು ಯಾವ ತರ ಅಂದ್ರೆ ನಮ್ಮ ಆ ನೀರನ್ನು ಯಾವುದರ ಮೇಲೆ, ಅದಕ್ಕೆ ನಮ್ಮ ಸಹೋದರಿ ನಮ್ಮ ಅಸೋಸಿಯೇಷನ್ ಹೇಗೆ ನಮ್ಗೆ ಈ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಉದಾಹರಣೆ ನಾವು ಹೇಳ್ತೇವೆ. ಅಂದ್ರೆ ಆಯಿಸ್ಟರ್ ಮೇಲೆ ಒಂದು ಮುತ್ತಿನೊಂದು ರತ್ನ ಅಂತ ಇದು ಒಂದು ಹೇಳಬಹುದು ಅಂತ ಹೇಳಿ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಕಳೆದ TK ಉಮರ್ ಅವರ ಮೀಫಲ್ ಒಂದು ಕಾರ್ಯಕ್ರಮದಲ್ಲಿ ಇದ್ದರು. ಸಾಕಷ್ಟು ವಿದ್ಯಾರ್ಥಿಗಳು ನಾವಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಶಾಕ್ ಅನ್ಸದೆ, ಅಂತ ಒಂದು ಪರ್ಸೆಂಟೇಜ್ ಮಾರ್ಕ್ ಎಲ್ಲ ಒದ್ದುಗೂಡಿಸಿ ಆ ಒಂದು ಮಕ್ಕಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಗೌರವವನ್ನು ನೀಡಿರ್ತಾರೆ. ಮೀಫ್ ಅಂತೂ ಬಹಳಷ್ಟು ವರ್ಷ ಪ್ರತಿ ಸುಮಾರು ಒಂದು 286 ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತಷ್ಟು ಪ್ರೋತ್ಸಾಹ ನೀಡುವಂತಹ ಸಮುದಾಯದ ಮಕ್ಕಳಿಗೆ. ಈಗ ಅತೀಕ್ ಸಾಹೇಬರು ಮತ್ತೆ ನಮ್ಮ ಸಲೀಂ ಸಾಹೇಬರು ಮಾತು ಹೇಳಿದ್ರು,
ಆ ಒಂದು ಬಾಕಿ ಕಡೆ ದುರಂತ, ಆದರೆ ಬ್ಯಾರಿ ಸಮಯದಲ್ಲಿ ಮಾಡುವಂತ ಆ ಒಂದು ಗಣನೀಯ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಸುವಂತ ಅದು ಬಹಳ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿ, ಇದಕ್ಕೆಲ್ಲ ನಮ್ದೊಂದು ಕಾರಣ ಅಂತ ಹೇಳ್ಬೋದು. ಆದ್ರೆ ಅದರಲ್ಲಿ ನಾವು ಏನಾದ್ರೂ ಹೇಳ್ತೀರಿ, ಒಂದು ಯಾವುದಕ್ಕೂ ಈಗ ಒಂದು ಪೋಷಕರಿದ್ದಾರೆ. ಇವತ್ತು ಪೋಷಕರು, ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಪೋಷಕರೇ ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ನಿಮ್ಮ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ. ಅದು ಇಂಪಾರ್ಟೆಂಟ್. ಇವತ್ತು ಎಲ್ಲರೂ ಮಕ್ಕಳಿಗೆ ಆಸ್ತಿ ಮಾಡಿ ಅದು ಒಂದು ಪ್ರಶ್ನೆ ಅಲ್ಲ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ. ಒಂದು 5 ವರ್ಷದ ಮಗುವಿಗೆ ತಾಯಂದಿರು ಹೆಂಗೆ ತಮ್ಮ ಮಕ್ಕಳನ್ನು 5 ವರ್ಷದವರೆಗೆ ಅವರಿಗೆ ಪ್ರೀತಿ ಮಮತೆಯಿಂದ ನಾವು ಸಾಕಬೇಕು, ಅದು ಇಂಪಾರ್ಟೆಂಟ್. ತಾಯಿ ಇವತ್ತು ಸೀರಿಯಲ್ಲು, ಆಮೇಲೆ ಮೊಬೈಲ್ ಫೋನ್ ಇಟ್ಕೊಂಡು ಕೆಲಸದಲ್ಲಿ ಬಿಟ್ಕೊಂಡು ಆ ಮಗುವಿಗೆ 5 ವರ್ಷದವರೆಗೆ ತಾಯಿ ತಂದೆಯ ಮಮತೆ ಬೇಕು. ತಂದೆ ಕೂಡ ಒಂದು 3-4 ಗಂಟೆ ಕೂಡ ಮಕ್ಕಳಲ್ಲಿ ಬೆರೆಸಬೇಕು. 6ರಿಂದ 16 ವರ್ಷವರೆಗೆ ತಾವು ತಮ್ಮ ಮಕ್ಕಳಿಗೆ ಆ ಮಕ್ಕಳ ಮುಂದೆ ಹೇಗೆ ಬಿಹೇವ್ ಆಗಿರೋದು. ಯಾಕಂದ್ರೆ 6ರಿಂದ 16 ವರ್ಷವರೆಗೆ ಆ ಮಕ್ಕಳಿಗೆ ನಾವು ಸಿವಿಯರ್ ಪನಿಷ್ಮೆಂಟ್, ಲೈಟ್ ಪನಿಷ್ಮೆಂಟ್, ಕಿವಿ ಹಿಡಿದು ಸ್ವಲ್ಪ ಬುದ್ಧಿ ಹೇಳ್ಬೇಕು, ಅದು ಹೇಳ್ಬೇಕು. ಯಾಕಂದ್ರೆ ನಾವು ಮಕ್ಕಳ ಮುಂದೆ ಇದ್ದು ಕೆಲವು ಸಿಗರೇಟ್ ಸ್ಮೋಕ್ ಮಾಡೋದಾಗ್ಲಿ, ಅಥವಾ ಮಕ್ಕಳ ಮುಂದೆ ಇದ್ದು ನಾವು ಇನ್ನೊಂದು ಬೆಳೆದ ಕ್ಯಾಸೆಟ್ ಇದು ಗ್ಯಾಜೆಟ್ ಅಲ್ಲಿ ಆಪರೇಟ್ ಮಾಡ್ತಾ ಇರೋದು, ಮತ್ತೆ ಏನೋ ಮದ್ಯಪಾನ ಮಾಡ್ತಾ ಇರೋದು, ತಂದೆ ತಾಯಿ ಗಲಾಟೆ ಮಾಡೋದು, ಇದನ್ನೆಲ್ಲ ಮಕ್ಕಳು ನೋಡಿದ್ರೆ ಅದಕ್ಕೆ ಸಹ ಆದಷ್ಟು ನಾವು ಅವಾಯ್ಡ್ ಮಾಡಿ 6ರಿಂದ 16 ವರ್ಷಕ್ಕೆ ಅವರಿಗೆ ಒಂದು ಲೈಟ್ ಪನಿಷ್ಮೆಂಟ್ ಮಾಡಿ. ಮತ್ತೆ ಯಾಕಂದ್ರೆ ಮಕ್ಕಳು ದೇ ನೆವರ್ ಲಿಸನ್ ಎನಿಥಿಂಗ್ ವಾಟ್ ಎವರ್ ಯು ಸೇ, ಬಟ್ ದೇ ಡೂ ವಾಟ್ ಎವರ್ ಯು ಡೂ. ಅದಕ್ಕೋಸ್ಕರ ಬಾಲಕಿ ಮತ್ತೆ ಇದೊಂದು ಉನ್ನತ ಮಟ್ಟದ ಕಾರ್ಯಕ್ರಮ. ಇವತ್ತು ನನಗೆ ಸನ್ಮಾನಿಸಿದಕ್ಕಾಗಿ ನಾನು ಮ್ಯಾರೇಜ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತೆ ಇನ್ನು ತುಂಬ ಹೃದಯ. ತಾವು ಹೇಳಿದ ಪ್ರಕಾರ ಇವತ್ತು ಮಕ್ಕಳಿಗೆ ಎಲ್ಲಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ, ನಶಮುಕ್ತ ಭಾರತ ಇವತ್ತು ಮಾಡ್ತಾ ಇದ್ದೆ. ಇವತ್ತಿನ ಎಷ್ಟೇ ವಿದ್ಯೆ, ಎಷ್ಟೇ ಸ್ಕೂಲಲ್ಲಿ ಕೂಡ ಈ ಮಾದಕ ದ್ರವ್ಯ ಇದ್ರ ಬಗ್ಗೆ ಬಹಳಷ್ಟು ನೀವು ಇತಿಹಾಸಗಳು ನೋಡ್ತಾ ಇದ್ದೀರಾ. ಅದಕ್ಕೆ ನಾವೆಲ್ಲ ಪೂರಕವಾಗಿ ಇವತ್ತು ಪೋಷಕರು ಮಕ್ಕಳನ್ನು ಬಹಳ ಒಂದು ಗಮನ ಇಟ್ಕೊಂಡು ಮಕ್ಕಳ ಬಗ್ಗೆ ತಾವು ನೋಡ್ಕೊಳ್ಬೇಕು. ಆ ನಶಮುಕ್ತ ಭಾರತ ಅಭಿಯಾನ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿ ನಾವು ಜಾಗತಿಕ ತಾಪಮಾನ ವಿಪರೀತ ಏರುವುದರಿಂದ ನಾವು ಕೊಡುಗೆ, ನಮ್ಮ ನೈಸರ್ಗಿಕ ನಮಗೆ ನೇಚರ್ಗೆ ನಾವು ಬಹಳಷ್ಟು ಕೊಡುಗೆ ಕೊಟ್ಟು ಅಸಂಪ್ರದಾಯವನ್ನು ಆದಷ್ಟು ನಾವು ಮುಗಿಸಬೇಕು. ಪ್ಲಾಸ್ಟಿಕ್ ಆಗಲಿ ಅಂಥದ್ದು ಯಾವುದೇ ಆಗಲಿ, ಸಮುದ್ರ ಆಗಲಿ, ಒಂದು ಕ್ಲೀನ್ನೆಸ್ ನಾವು ಇದು ಮಾಡ್ಬೇಕು ಅಂತ ಹೇಳುತ್ತಾ ಬಹಳಷ್ಟು ಜನ ಮಾತುಗಳಿಗೆ ಈ ಕಾರ್ಯಕ್ರಮ ಉದ್ಯೋಗದ ವಿಷಯ ಇಲ್ಲ. ಈ ಒಂದು ಸಂದರ್ಭಕ್ಕೆ ನಾನು ತಮಗೆಲ್ಲರಿಗೂ ಮತ್ತು ಈ ಅಸೋಸಿಯೇಟ್ಗೆ ತುಂಬ ಧನ್ಯವಾದಗಳು ಹೇಳೋದು ನನ್ನ 2 ಮಾತುಗಳು ಮುಗಿತೇನೆ. ವಾಕಿದ್ದನ್ನು ಹೊಂದಿಲ್ಲ ಇರಬಿಲ್ಲ.